Chinua Achebe's Things Fall Apart. Chinua Achebe, one of the most important, significant writers of the post-colonial period. Chinua Achebe, who hails from Africa, mostly writes about the cultural conflicts, the conflict that happened between the colonizer and the colonized. And most of his novels reflect the reasons and the consequences of these cultural conflicts. What happened with the encroachment, the cultural encroachment of the so-called sophisticated, cultured white man? Of course, it was not just the primitiveness that made the tribal clans of Africa to fall apart, but instead their diversity, which could not allow the center to hold, and things started falling apart and they fell apart. Chinua Achebe writes Things Fall Apart, in which he portrays this conflict, this cultural conflict, and the encroachment of the white man. 20ನೇ ಶತಮಾನದ ವಸಾಹತೋತ್ತರ ಕಾಲದ ಬಹಳ ದೊಡ್ಡ ಕಾದಂಬರಿಕಾರ ಚಿನಾ ಅಚೆಬೆ. ಆಫ್ರಿಕಾದ ನೈಜೀರಿಯಾ ಪಕ್ಕದ ಪ್ರಾಂತ್ಯದವನಾದ ಚಿನಾ ಅಚೆಬೆ ಆ ಪ್ರಾಂತ್ಯದ ವಿಮೋಚನೆಗಾಗಿ ಹೋರಾಟವನ್ನು ಕೂಡ ಮಾಡಿದಂಥ ಚಿನಾ ಅಚೆಬೆ ವಸಾಹತು ಕಾಲದ ಸಂದರ್ಭದಲ್ಲಿ ಘಟಿಸುವಂಥ ಆ ಸಾಂಸ್ಕೃತಿಕ ಸಂಘರ್ಷಗಳನ್ನು ಕೇಂದ್ರವಾಗಿಟ್ಕೊಂಡು ಇಂಗ್ಲೀಷ್ನಲ್ಲಿ ಕಾದಂಬರಿಗಳನ್ನು ರಚಿಸ್ತಾನೆ. ಇಂಗ್ಲೀಷಿನ ಬಹಳ ಮುಖ್ಯವಾದ ಕಾದಂಬರಿಕಾರ ಚಿನಾ ಅಚೆಬೆ. ಆ ವಸಾಹತೋತ್ತರ ಸಂದರ್ಭದಲ್ಲಿ ಆಗುವ ಸಾಂಸ್ಕೃತಿಕ ಸಂಘರ್ಷಗಳ ಪರಿಣಾಮಗಳೇನಿದ್ವಲ್ಲ, ಆ ಪರಿಣಾಮಗಳೇನು ಉಳಿದಿದ್ವು ವಸಾಹತೋತ್ತರ ಸಂದರ್ಭದಲ್ಲಿ, ಆ ಪರಿಣಾಮಗಳನ್ನು ಮತ್ತು ವಸಾಹತು ಸಂದರ್ಭದಲ್ಲಿ ಆ ಸಂಘರ್ಷಕ್ಕೆ ಕಾರಣವಾದ ಕಾರಣಗಳನ್ನು ಎರಡನ್ನೂ ಕೂಡ ಸೇರಿಸಿಕೊಂಡು ಕೇಂದ್ರವಾಗಿಟ್ಕೊಂಡು ಕಾದಂಬರಿಗಳನ್ನು ರಚಿಸ್ತಾನೆ. ಈ ಥಿಂಗ್ಸ್ ಫಾಲ್ ಅಪಾರ್ಟ್ ಕೂಡ ಅಂಥದ್ದೊಂದು ಕಾದಂಬರಿ. ದ ಹೀರೋ ಆಫ್ ದ ನಾವೆಲ್ ಒಕೊಂಕೊ, ಅರೌಂಡ್ whom the whole of the novel revolves, can be seen as a cultural representative of the African tribal clans. ಈ ಕಾದಂಬರಿಯ ಕಥಾನಾಯಕ ಒಕೊಂಕೊನನ್ನು ಆಫ್ರಿಕಾದ ಆ ಬುಡಕಟ್ಟು ಸಮುದಾಯದ ಪ್ರಾತಿನಿಧಿಕ ನಾಯಕನನ್ನಾಗಿ ನಾವು ನೋಡಬಹುದು. ಆ ಇಡೀ ಕಾದಂಬರಿ ಆ ಒಕೊಂಕೊನ ವ್ಯಕ್ತಿತ್ವದ ಸುತ್ತಲೂ ಗಿರಿಕಿ ಹೊಡೆಯುವಂಥದ್ದನ್ನು ನಾವು ಕಾದಂಬರಿಯಲ್ಲಿ ಕಾಣ್ತೇವೆ. Before we get into the novel, it's better to introduce ourselves to the names of the characters, because we are very much alien to African language and names. ಆ ಕಾದಂಬರಿಯನ್ನು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಆ ಕಾದಂಬರಿಯಲ್ಲಿ ಬರುವ ಪಾತ್ರಗಳ ಹೆಸರುಗಳ ಪರಿಚಯ ಮಾಡಿಕೊಳ್ಳೋದು ಅತ್ಯಂತ ಸೂಕ್ತ ಮತ್ತು ಉಚಿತ. ಯಾಕೆಂದರೆ ಆಫ್ರಿಕಾದ ಭಾಷೆ ಮತ್ತು ಆ ಹೆಸರುಗಳು ವಿಚಿತ್ರ ಮತ್ತು ವಿಶೇಷವಾದಂಥವು. ನಮ್ಮ ನಾಯಕ ಒಕೊಂಕೊ ಉಮೋಫಿಯಾ ಅನ್ನುವ ಊರಿನ ಇಗ್ಬೋ ಸಮುದಾಯದ ನಾಯಕನಾಗಿ
ಒಕೊಂಕೋ ಬೆಳೆದು ನಿಂತಿರ್ತಾನೆ. ಕಾದಂಬರಿ ಆರಂಭವಾಗೋದಕ್ಕಿಂತ 20 ವರ್ಷ ಮೊದಲೇ ಒಕೊಂಕೋ ಪ್ರತಿಷ್ಠೆಯನ್ನು ಗಳಿಸ್ಕೊಂಡಿರ್ತಾನೆ. ತನಗೇ ಆದಂಥ ಒಂದಿಷ್ಟು ಘನತೆಯನ್ನು ಸಂಪಾದಿಸ್ಕೊಂಡಿರ್ತಾನೆ, ಒಂದಿಷ್ಟು ಆಸ್ತಿಯನ್ನು ಸಂಪಾದಿಸ್ಕೊಂಡಿರ್ತಾನೆ. ಒಕೊಂಕೋ ಬಹಳ ಗಟ್ಟಿತನದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಅಂತ ಹಪಾಪಿಸಿಕೊಂಡು ಬಹಳ ಉದ್ದೇಶಪೂರ್ವಕವಾಗಿ ಗಟ್ಟಿಗನ ರೀತಿಯಲ್ಲಿ ವರ್ತಿಸುವ ವ್ಯಕ್ತಿ ಒಕೊಂಕೋ. ಯಾಕೆ ಒಕೊಂಕೋ ಅಷ್ಟು ಗಟ್ಟಿಗನಾಗಿ ಬೆಳಿಬೇಕು ಅಂತೇಳಿ ಹಂಬಲಿಸ್ತಾನೆ, ಒರಟಾಗಿರಬೇಕು ಅಂತೇಳಿ ಹಂಬಲಿಸ್ತಾನೆ, ಪ್ರತಿಷ್ಠೆಗಾಗಿ ಹಂಬಲಿಸ್ತಾನೆ, ಹೆಸರಿಗಾಗಿ ಹಂಬಲಿಸ್ತಾನೆ? ವೈ ಒಕೊಂಕೋ ಆಸ್ಪೈರ್ಸ್ ಟು ಬಿ ಎ ಸ್ಟ್ರಾಂಗ್ ಮ್ಯಾನ್? ವೈ ಒಕೊಂಕೋ ಲವ್ಸ್ ನೇಮ್ ಅಂಡ್ ಫೇಮ್? Why Okonko demands respect? It's not just he demands respect, he earns respect. That's more important. If at all we want to understand this part of Okonko's character, we should first understand his father, Unoka. ಈ ಅಂಶವನ್ನು, ಅವನ ವ್ಯಕ್ತಿತ್ವದ ಈ ಅಂಶವನ್ನು, ಎಲ್ಲರೂ ನನ್ನನ್ನು ಗೌರವಿಸಬೇಕು, ನಾನು ಹೇಳಿದಂಗೆ ನಡಿಬೇಕು ಅನ್ನುವ ದಾರ್ಶ್ಯದ ಗುಣವನ್ನು, ಎ ಸಾರ್ಟ್ ಆಫ್ ಡಿಕ್ಟೇಟೋರಿಯಲ್ ಕ್ಯಾರೆಕ್ಟರ್, ಆ ರೀತಿಯ ವ್ಯಕ್ತಿತ್ವವನ್ನು ಯಾಕೆ ಒಕೊಂಕೋ ರೂಢಿಸ್ಕೊಳ್ತಾನೆ ಅಂದರೆ ಅದಕ್ಕೆ ಕಾರಣ ಹುಡುಕಬೇಕು ಅಂತಂದರೆ ಅವನ ತಂದೆಯ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಬೇಕು. ಅವನ ತಂದೆ ಉನೋಕಾ is a very easygoing character who never took his life seriously. All his life he wanted to entertain himself and entertain the people around him. At what cost? At whose cost? That was immaterial for him. And for his entertainment, he borrowed heavy debts which he could not clear even while at the time of his death. ಈ ಉನೋಕಾ ಭಾಳ ಮೋಜು ಮಸ್ತಿಯನ್ನು ಮಾಡಿಕೊಂಡು ಬದುಕಿದಂಥ ವ್ಯಕ್ತಿತ್ವ. ಬದುಕನ್ನು ಯಾವತ್ತೂ ಗಂಭೀರವಾಗಿ ತೆಗೆದುಕೊಳ್ಳದೆ, ತನ್ನ ಕುಟುಂಬವನ್ನು ಕೂಡ, ತನ್ನ ಸುತ್ತಮುತ್ತಲಿನ ಸಮಾಜವನ್ನು ಕೂಡ ಯಾವತ್ತೂ ಗಂಭೀರವಾಗಿ ತೆಗೆದುಕೊಳ್ಳದ ವ್ಯಕ್ತಿತ್ವ ಉನೋಕಾ. ತಾನಾಯಿತೋ ತನ್ನ ಸಂತೋಷ ಆಯಿತೋ, ತನ್ನ ಸುತ್ತಮುತ್ತಲಿನ ಜನ ಕೂಡ ಸಂತೋಷವಾಗಿರಬೇಕು, ಆ ರೀತಿಯಲ್ಲಿ ಬದುಕಿದಂಥ ಮನುಷ್ಯ ಉನೋಕಾ. ಆ ಸಂತೋಷಕ್ಕಾಗಿ ಅವನು ಒಂದಿಷ್ಟು ಸಾಲ ಮಾಡ್ಕೊಳ್ತಾನೆ. ಆ ಸಾಲವನ್ನು ತೀರಿಸದೆ ಸತ್ತು ಹೋಗ್ತಾನೆ. ಈ ರೀತಿಯ ವ್ಯಕ್ತಿತ್ವಗಳನ್ನು ಆಫ್ರಿಕಾದ ಭಾಷೆಯಲ್ಲಿ ಅಗ್ಬಾಲ ಅಂತ ಕರೀತಾರೆ. These sort of characters are called as Agbala in African language. ಅಗ್ಬಾಲ ಅಂದರೆ ಏನು? ಅಗ್ಬಾಲ ಅಂದರೆ ಯಶಸ್ಸನ್ನು ಕಾಣದ ನಿರುಪಯುಕ್ತ ವ್ಯಕ್ತಿತ್ವಗಳು, ಕೆಲಸಕ್ಕೆ ಬಾರದ ಮನುಷ್ಯರನ್ನ ಅಗ್ಬಾಲ ಅಂತ ಕರೀತಾರೆ. These sort of characters who are failures in life, who haven't achieved anything, who could not achieve anything in life, are called Agbala in African language. Okonko was grown up observing all these characters of his father, who happened to be a failure, happened to be an Agbala. In the words of his fellow man, never wanted to be a failure. He wanted to be strong. He wanted to be respected. He wanted to earn fame. He wanted to earn property and prosperity. ಒಕೊಂಕೋ ಅವನ ತಂದೆಯ ಒಂದು ರೀತಿಯ ಸೋಲಿನ ವ್ಯಕ್ತಿತ್ವವನ್ನು, ಸೋಲಿನ ವರ್ತನೆಗಳನ್ನು ನೋಡಿ ಬೆಳೆದಂಥ ಒಕೊಂಕೋ ಬಾಲ್ಯದಲ್ಲಿಯೇ ಅವನ ತಂದೆಯ ಬಗ್ಗೆ ಒಂದಿಷ್ಟು ತಿರಸ್ಕಾರವನ್ನು ತಾಳೋದಕ್ಕೆ ಆರಂಭಿಸಿರ್ತಾನೆ. ಆ ಕಾರಣಕ್ಕಾಗಿಯೇ ಒಕೊಂಕೋ
ಏನಾದರೂ ಆಗಲಿ ನಾನು ನನ್ನ ತಂದೆಯಂತಾಗಬಾರದು, ಜನ ನನ್ನನ್ನು ಆ ರೀತಿಯಾಗಿ ಹೀಯಾಳಿಸಬಾರದು, ನಾನು ಗೆಲ್ಲಬೇಕು, ನಾನು ದೃಢವಾಗಬೇಕು, ನಾನು ಗಟ್ಟಿಯಾಗಬೇಕು ಅಂತ ಹಪಾಹಪಿಸಿ ಅಂಥದ್ದೊಂದು ಸಂಕಲ್ಪ ಮಾಡಿಕೊಂಡು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಾನೆ. ಈ ಡಿಸೈನ್ಸ್ ಇಸ್ ಪರ್ಸನಾಲಿಟಿ. He wanted to be strong. He wanted to be respected. ಅವಂಗ ಜನ ತನ್ನನ್ನು ಗೌರವಿಸಬೇಕು ಅಂತ ಅಪೇಕ್ಷಿಸುವ ವ್ಯಕ್ತಿ ಒಕ್ಕೊಂಕೋ. ಬರೀ ಅಪೇಕ್ಷೆ ಅಲ್ಲ, ಅವನು ಆ ಗೌರವವನ್ನು ಗಳಿಸ್ಕೊಳ್ತಾನೆ. ತಾನು ತಂದೆಯಂತ ಆಗಬಾರ್ದು. ಇಡೀ ಕಾದಂಬರಿ ಯುದ್ಧಕ್ಕೂ ಕೂಡ ನಾವು ಒಕ್ಕೊಂಕೋನ ಆ ಮುಖವನ್ನು ನಾವು ನೋಡ್ತಲೇ ಇರ್ತೇವೆ. ಎಲ್ಲೂ ಸೋಲ್ಬಾರದು, ತನ್ನದೇ ನಡೆಯಬೇಕು. ಒಂದು ರೀತಿಯ ನಿರಂಕುಶತ್ವದ ಗುಣ ಅವನಲ್ಲಿ ಇರುತ್ತೆ. ಒಂದಿಷ್ಟು ಕ್ರೌರ್ಯ ಕೂಡ, ಒಂದಿಷ್ಟು ಅತಿ ಹೆಚ್ಚೇ ಅನಿಸಬಹುದಾದಷ್ಟು ಸ್ವಾಭಿಮಾನವನ್ನು ಒಕ್ಕೊಂಕೋ ರೂಢಿಸ್ಕೊಂಡಿರ್ತಾನೆ. ಆಮೇಲೆ ಬರುವಂಥ ಪಾತ್ರ ಇಕೆಮೆಫುನಾ. ಇಕೆಮೆಫುನಾ ಇಸ್ ಅ ಕ್ಯಾರೆಕ್ಟರ್ which brings a hurricane in the life of Okonko. ಒಂದು ರೀತಿಯ ಬಿರುಗಾಳಿಯನ್ನು ಎಪ್ಪಿಸುವ ಪಾತ್ರ ಇಕೆಮೆಫುನಾನ್ ಪಾತ್ರ. ಇಕೆಮೆಫುನಾ ತೆರವಿನ ರೂಪದಲ್ಲಿ ದಕ್ಕಿದ ಬಾಲಕ. ಒಕೊಂಕನ ಊರಾದಂಥ ಉಮೋಫಿಯಾಕ್ಕೆ ತೆರವು, ದಂಡದ ರೂಪದಲ್ಲಿ ದಕ್ಕಿದ ಬಾಲಕ ಇಕೆಮೆಫುನಾ. ಉಮೋಫಿಯಾದ ಜನ, ಆ ಒಕೊಂಕನ ಊರಿನ ಜನ ಆ ದಂಡದ ರೂಪದಲ್ಲಿ ಬಂದ ಬಾಲಕನನ್ನು ಒಕೊಂಕನ ಸುಪರ್ದಿಗೆ ಒಪ್ಪಿಸಿರ್ತಾರೆ. ಒಕೊಂಕ ಅವನನ್ನು ಮಗನ ರೀತಿಯಲ್ಲಿ ಸಾಕ್ತಾನೆ. ಮುಂದೆ ಅವನು ಯಾವ ರೀತಿ ಒಕೊಂಕನ ಬದುಕಿನಲ್ಲಿ ಬಿರುಗಾಳಿಗೆ ಕಾರಣವಾಗ್ತಾನೆ ಅನ್ನೋದನ್ನು ಕಾದಂಬರಿಯಲ್ಲಿ ನಾವು ನೋಡಬಹುದು. And the next character is of Noe, eldest son of Okonko. ಒಕೊಂಕೊನ ಹಿರಿಯ ಮಗ ನೋಯೆ. ಇವನು ಒಂದು ರೀತಿಯಲ್ಲಿ ಒಕೊಂಕೊನ ತಂದೆ ಉನೋಕೊನಂತೆ ಇರುವ ಮನುಷ್ಯ. ಇವನು ತನ್ನ ಚಿಕ್ಕಮ್ಮಂದಿರೊಂದಿಗೆ, ತನ್ನ ತಾಯಿಯೊಂದಿಗೆ ಕತೆಗಳನ್ನು, ಹಾಡುಗಳನ್ನು ಕೇಳ್ತಾ ಬದುಕಬೇಕು ಅನ್ನುವ ಮನುಷ್ಯ ಇವನು ಇಕೆಮೆಫುನಾನ ಒಳ್ಳೆಯ ಗೆಳೆಯನಾಗಿ ಒಂದು ರೀತಿಯ ಸಹೋದರ ವರ್ತನೆಯನ್ನು ರೂಢಿಸ್ಕೊಂಡಿರ್ತಾನೆ. ಅವರಿಬ್ಬರ ಮಧ್ಯ ಸ್ನೇಹ ಸಂಬಂಧ ಭಾಳ ಗಟ್ಟಿಯಾಗಿ ಏರ್ಪಟ್ಟಿರುತ್ತೆ ಇಕೆಮೆಫುನಾ ಮತ್ತು ನೋಯೆ ಮಧ್ಯದಲ್ಲಿ. ಆಮೇಲೆ ಬರುವ ಪಾತ್ರ ಇಕ್ವೆಫೆ. ಇಕ್ವೆಫೆ ಒಕೊಂಕನ ಎರಡನೇ ಹೆಂಡತಿ. ಭಾಳ ವಿಶಿಷ್ಟವಾದಂಥ ವಿಚಾರ ಇಲ್ಲಿ ಹೇಳಬೇಕು ಅಂದರೆ, ಇಕ್ವೆಫಿ ಮೊದಲು ಒಕೊಂಕನನ್ನು ಮದುವೆ ಆಗೋದಕ್ಕೆ ತಿರಸ್ಕರಿಸಿರ್ತಾಳೆ. ಆದರೆ ಯಾವಾಗ ಒಕೊಂಕೋ ಒಂದಿಷ್ಟು ಪ್ರತಿಷ್ಠೆಯನ್ನು ಗಳಿಸ್ಕೊಳ್ತಾನೆ, ಒಂದಿಷ್ಟು ಆಸ್ತಿಯನ್ನು ಗಳಿಸ್ಕೊಳ್ತಾನೆ, ಸ್ಥಿತಿವಂತನಾಗ್ತಾನೆ, ಆವಾಗ ಇಕ್ವೆಫೆ ತನ್ನ ಗಂಡನನ್ನು ತೊರೆದು, ಮೊದಲು ಯಾರ ಜೊತೆಗೆ ಬದುಕ್ತಾ ಇದ್ಲೋ ಆ ವ್ಯಕ್ತಿಯನ್ನು, ಆ ಗಂಡನನ್ನು ತೊರೆದು ಬಂದು ಒಕೊಂಕೊನ ಜೊತೆಗೆ ಎರಡನೇ ಹೆಂಡತಿಯಾಗಿ ಬದುಕನ್ನು ಆರಂಭಿಸ್ತಾಳೆ. ಆಮೇಲೆ ಬರುವ ಪಾತ್ರ ಇಕ್ವೆಫಿಯ ಮಗಳು ಎಜಿನ್ಮಾ. ಎಜಿನ್ಮಾ ಮುಂದೆ ಕಾದಂಬರಿಯಲ್ಲಿ ಇವಳು ಒಕೊಂಕೊನಿಗೆ ಭಾಳ ಪ್ರೀತಿ ಪಾತ್ರಳಾದಂಥ ಮಗಳು. ಭಾಳ ಹೆಚ್ಚು ಎಲ್ಲ ಮಕ್ಕಳಲ್ಲಿ ಕೊಂಕೊನಿಗೆ 3 ಜನ ಹೆಂಡತಿಯರು, 10 ಜನ ಮಕ್ಕಳು. 10 ಜನ ಮಕ್ಕಳಲ್ಲಿ ಎಜಿನ್ಮಾ ಅತ್ಯಂತ ಪ್ರಿಯ ಮಗಳಾಗಿ ಬೆಳೀತಾಳೆ. ಎಜಿನ್ಮಾ, ಈ ಎಜಿನ್ಮಾನ ಪಾತ್ರ ಕಾದಂಬರಿಯ ಕೊನೆಯ ಭಾಗದಲ್ಲಿ ಒಕೊಂಕೊನ ಸ್ವಾಭಿಮಾನಕ್ಕೆ ಪ್ರಶ್ನೆಯಾಗಿ ನಿಲ್ಲುವಂಥ ವ್ಯಕ್ತಿತ್ವ ಎಜಿನ್ಮಾ. In the later part of the novel, this character Ezinma becomes the cause for the
frustration of Okonkwo. And the next character is of Oberika. Oberika, one of the best friends of Okonkwo. Okonkwoನ ಭಾಳ ಆತ್ಮೀಯ ಗೆಳೆಯ Oberika. Okonkwo, when he goes in exile to Mbanta, to his maternal uncle's patronage, in a way, ಒಂದು ಅಪರಾಧವನ್ನು ಮಾಡಿ ಯಾವಾಗ Okonkwo ಗಡೀಪಾರು ಶಿಕ್ಷೆಗೆ ಒಳಗಾಗಿ ತನ್ನ ಸೋದರ ಮಾವ ಉಚ್ಚೆಂಡುನ ಊರಿಗೆ ಹೋಗಿ ಅಲ್ಲಿ ನೆಲೆಸಿರ್ತಾನೆ. ಆ ಸಂದರ್ಭದಲ್ಲಿ ಒಬೇರಿಕನ ಪಾತ್ರ ಭಾಳ ಮುಖ್ಯವಾದದ್ದು. ಯಾಕೆಂದರೆ ಉಮೋಫಿಯಾದಲ್ಲಿ ಏನೆಲ್ಲ ಘಟನೆಗಳು ಘಟಿಸ್ತಾ ಇರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಂದು ಒಪ್ಪಿಸುವಂಥನು, Okonkwoಗೆ ಒಪ್ಪಿಸುವಂಥ ವ್ಯಕ್ತಿತ್ವ ಒಬೇರಿಕ. ಆಮೇಲಿನ ಪಾತ್ರ ಉಚ್ಚೆಂಡು, Okonkwoನ ಸೋದರ ಮಾವ, ಮೆಟರ್ನಲ್ ಅಂಕಲ್ ಆಫ್ Okonkwo, who stayed in the neighboring village called Mbanta, who gives shelter to Okonkwo while in exile, while he is in exile. And next character is of Cielo. It's the most important characters. Of course, it's a minor character, but has a major role to play in the life of Okonkwo. It's the desire of Cielo that creates a stir in the life of Okonkwo. From there where Okonkwo's personality starts diminishing. The next character is of Unok, who is the son of the snake priestess, who also creates a lot of frustration in the mind of Okonkwo in the later part of the novel. And we get to see Ezeidu. Ezeidu is also one of the most important characters because he is the eldest man in Umofia, who had earned a lot of name and fame in his age while young, earned a lot of titles even because of his heroism. Okay. Ezeiduನ ಪಾತ್ರ, ಇವನು ಉಮೋಫಿಯಾದ ಹಿರಿಯ ವ್ಯಕ್ತಿ. ಅತ್ಯಂತ ಹಿರಿಯನಾದಂಥ ಎಜೆಯಿಡು Okonkwoನ ಬದುಕಿನಲ್ಲಿ ಕೂಡ ಭಾಳ ಮುಖ್ಯವಾದ ಪಾತ್ರವನ್ನು ನಿಭಾಯಿಸ್ತಾನೆ. ಆಮೇಲೆ ಬರುವ ಪಾತ್ರ ಮಿಸ್ಟರ್ ಬ್ರೌನ್ ಮತ್ತು ಮಿಸ್ಟರ್ ರೆವರೆಂಡ್ ಜೇಮ್ಸ್ ಸ್ಮಿತ್. ಇವರಿಬ್ಬರು ಕೂಡ ಬ್ರಿಟಿಷ್ ಮಿಷನರಿಗಳಾಗಿ ಆ ಉಮೋಫಿಯಾ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಬರ್ತಾರೆ. ಆ ಮಿಸ್ಟರ್ ಬ್ರೌನ್ ಅನ್ನೋ ವ್ಯಕ್ತಿ ಭಾಳ ಸೌಮ್ಯವಾದ ವ್ಯಕ್ತಿ. ಈಸ್ gentleman sort of a character who spoke gently with the people of Africa, the people of Umofia, Mbanta, and all the surrounding villages. But on the contrary, his counterpart, his friend, Reverend James Smith, was bitter-eared and arrogant. And these are the characters that we find, some of the main characters that we find in the novel. Things fall apart. And coming to the plot of the novel, first, Okonkwo, around whom the whole of the novel revolves. All the fibers are knit around the character and personality of Okonkwo. ಈ Okonkwoನ ಪಾತ್ರ ಬಹಳ ಮುಖ್ಯವಾದಂಥದ್ದು. ಇದಿಷ್ಟು ಕಾದಂಬರಿ ಮತ್ತು ಕಾದಂಬರಿಯ ಪಾತ್ರಗಳ ಪರಿಚಯವಾದರೆ, ಮುಂದಿನ ಭಾಗದಲ್ಲಿ ಕಾದಂಬರಿಯ ಪ್ರವೇಶವನ್ನು ಮಾಡೋಣ. ಧನ್ಯವಾದ.